ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಜಸ್ಟ್ ಒಂದು 10 ರೂಪಾಯಲ್ಲಿ ಅಗಸೆ ಬೀಜನ ಕೊಂಡ್ಕೊಂಡು ಹೇಗೆಲ್ಲ ನಮ್ಮ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಕೂಡ ಇದರಲ್ಲಿ ನಾವು ಮಾಡ್ಕೋಬಹುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರ್ಸಾಕತ್ತೀನಿ. ಹಾಗೆ ಇದು ನಮ್ಮ ಹೆಲ್ತ್ಗೆ ಎಷ್ಟು ಒಳ್ಳೆಯದು ಅಷ್ಟೇ ಸ್ಕಿನ್ ಕೂಡ ಒಳ್ಳೆಯದು. ಅಗಸೆ ಬೀಜ ಕೂದಲಿಗೂ ಕೂಡ ಒಳ್ಳೆಯದು. ಇದರ ಬೆನಿಫಿಟ್ ನಿಮಗೇನಾದರೂ ಕ್ಲಿಯಾರಿಟಿ ಬೇಕಂತಂದರೆ ಯೂಟ್ಯೂಬಲ್ಲಿ ಮತ್ತೆ ಸರ್ಚ್ ಮಾಡಿ ನೋಡಿ. ಅಗಸೆ ಬೀಜದಿಂದ ಹೆಲ್ತ್ ಬೆನಿಫಿಟ್ಸ್ ಎಷ್ಟಿದೆಯೋ ಅಷ್ಟೇ ಸ್ಕಿನ್ ಕೇರಲ್ಲಿನೂ ಕೂಡ ಅಷ್ಟೇ ಇದರ ಒಂದು ರಿಸಲ್ಟ್ ಇದೆ. ಹಾಗೆ ಕೂದಲಿಗೂ ಕೂಡ 100% ಇದನ್ನು ವರ್ಕ್ ಆಗುತ್ತೆ. ಇದನ್ನು ಹಚ್ಕೊಂಡ್ರೆ ಸಿಕ್ಕಾಪಟ್ಟೆ ಸ್ಮೂತ್ ಆಗುತ್ತೆ, ಹೇರ್ ಗ್ರೋತ್ ಆಗೋದಕ್ಕೆ ಪ್ರಮೋಟ್ ಆಗುತ್ತೆ ಅಷ್ಟೇನಾ ಸಿಕ್ಕಾಪಟ್ಟೆ ಇದರ ಬೆನಿಫಿಟ್ಸು. ಹಾಗೆ ನಿಮ್ಮ ಹ್ಯಾಂಡ್ ಆಗಿರ್ಬೋದು, ಸ್ಕಿನ್ನಲ್ಲಿ ಆಗಿರ್ಬೋದು, ಅಂದರೆ ಫೇಸಲ್ಲಿ ಆಗಿರ್ಬೋದು, ಏನಾದರೂ ಟ್ಯಾನ್ ಆಗಿದ್ದರೂ ಕೂಡ ಇದರಿಂದ ಯೂಸ್ ಮಾಡ್ಕೋಬೋದು. ಮುಂದೆ ನೋಡ್ತಾ ಹೋಗಿ, ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡಿ. ಹಾಗೆ ಈ ಒಂದು ಅಗಸೆ ಬೀಜದಿಂದ ನಾನು ಸ್ಕಿನ್ ಕೇರ್ ಕೂಡ ಯಾವ ರೀತಿನ ಮಾಡ್ತೀನಿ ಅನ್ನೋದನ್ನು ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಅಲ್ಲಿ ಅಗಸೆ ಬೀಜನ ಕುದಿಯೋಕ್ಕಿಟ್ಟ ತಕ್ಷಣವೇ ನಾನೊಂದು ಸೆಲ್ಫಾಗಿಯೇ ನನ್ನ ಒಂದು ವರ್ಕನ್ನು ಮುಂದುವರಿಸ್ಕೋಬೇಕು ಅಂತ ಅನ್ನಿಸ್ತು. ಬೇರೆ ಕೆಲಸ ಬೇಕಾಗಿಲ್ಲ. ಇಲ್ಲಿ ನನ್ನ ಒಂದು ಸೆಲ್ಫ್ ಕೇರನ್ನೇ ಕಂಟಿನ್ಯೂ ಮಾಡಿದರೆ ಯಾಕಂಥೇಳಿ ಕಂಟಿನ್ಯೂ ಮಾಡಿದರೆ ಆಯಿತು. ಸೊ ಹಾಗಾಗಿ ನನ್ನ ಒಂದು ನೇಲ್ ಶೇಪನ್ನು ಯಾವ ರೀತಿ ಮಾಡ್ಕೋತಾ ಇರ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ. ಆ ನೇಲ್ ಬಿಡೋದು ಅಂತಂದರೆ ನನಗೆ PUC ಇಂದನೇ ನಂಗೆ ತುಂಬಾ ಇಷ್ಟ. ಅಂದರೆ ಕಾಲೇಜ್ ಡೇಸಿಂದನೇ ಸಿಕ್ಕಾಪಟ್ಟೆ ಇಷ್ಟ. ಆ ದಿನದಿಂದ ಇಲ್ಲಿವರೆಗೂ 2 ಮಕ್ಕಳ ತಾಯಿಯಾದರೂ ಕೂಡ ನಾನು ನೇಲ್ಸನ್ನು ಈ ರೀತಿ ಬಿಡ್ತೀನಿ. ಹಾಗೆ ಇದಕ್ಕೆ ನಾನು ಶೇಪ್ ಕೊಡ್ತೀನಿ. ಹಾಗೆ ಇದನ್ನು ನಾನು ಬಹಳ ಇಷ್ಟಪಟ್ಟು ಮುದ್ದಾಗಿ ನೋಡ್ಕೊತೀನಿ. ಮಕ್ಕಳನ್ನ ಯಾವ ರೀತಿ ಇಷ್ಟಪಟ್ಟು ಮುದ್ದಾಗಿ ನೋಡ್ತೀವಲ್ಲ ಅದೇ ರೀತಿಯೂ ಕೂಡ ನನಗೆ ಉಗುರು ಅಂದ್ರೂ ತುಂಬಾ ಇಷ್ಟ, ಕೂದಲು ಅಂದ್ರೂ ಇನ್ನೂ ಇಷ್ಟ. ಹಾಗೆ ಉಗುರಿಗೂ ಕೂಡ ನಾನು ಭಾಳನೇ ಕೇರ್ ಮಾಡ್ತೀನಿ. ಉದ್ದ ಇದ್ದರೆ ಒಂದು ರೀತಿ ಕೈಗೆ ಲಕ್ಷಣ ಅಂತ ಅನಿಸುತ್ತೆ ನಮಗೆಲ್ಲ. ಹಾಗೆ ನೇಲ್ಸನ್ನು ಈ ರೀತಿ ನಾನು ಶೇಪ್ ಮಾಡ್ತಾ ಇರ್ತೀನಿ. ವೀಕಲ್ಲಿ 1 ಟೈಮ್ ನನ್ನ ಒಂದು ಹೇರ್ ಕೇರ್ ಜೊತೆಗೇ ಕೆಲವೊಂದು ಸತಿ ನಾನು ಈ ರೀತಿ ನೇಲ್ಸನ್ನು ಶಾರ್ಪ್ ಮಾಡಿಕೊಂಡು, ಅಂದರೆ ಶೇಪ್ ಮಾಡಿಕೊಂಡು, ಅದನ್ನು ನೇಲ್ ಪಾಲಿಶನ್ನ ರಿಮೂವ್ ಮಾಡಿಕೊಂಡು, ಹಾಗೆ ಹ್ಯಾಂಡ್ಗೆ ಏನಾದರೂ ಟ್ಯಾನ್ ಆಗಿತ್ತಪ್ಪ ಅಂತಂದ್ರೆ ಹ್ಯಾಂಡ್ಸ್ಗೆಲ್ಲನೂ ಕ್ಲೀನಪ್ ಮಾಡ್ಕೋತೀನಿ. ಕ್ಲೀನ್ಸಿಂಗ್ನ ಮಾಡಿಕೊಂಡು, ಸೊ ಅಂದರೆ ನೇಲ್ ಪಾಲಿಶನ್ನು ರಿಮೂವ್ ಮಾಡಿಕೊಂಡು ನೇಲ್ಸಿಗೆ ಶೇಪ್ ಕೊಟ್ಕೊಂಡು ನೇಲ್ ಪಾಲಿಶ್ ಹಾಕಿಬಿಟ್ರೆ ಸೊ ಹೇರ್ ಕೇರ್ ಜೊತೆಗೆ ನನ್ನ ಒಂದು ನೇಲ್ ಶೇಪ್ ಕೂಡ ರೆಡಿ ಆಗುತ್ತೆ. ನೇಲ್ ಪಾಲಿಶ್ ಕೂಡ ಹಚ್ಕೊಂಡ್ಬಿಡ್ತೀನಿ. ಒಂದು ರೀತಿ ಎಟ್ ಎ ಟೈಮ್ ಕೆಲವೊಂದು ಕೆಲಸಗಳಾಗತ್ತಲ್ಲ, ಅದಕ್ಕೋಸ್ಕರ. ಸೊ ಅಲ್ಲಿ ಕುದೀತಾ ಇತ್ತು. ಅದರ ಜೊತೆಗೇ ನನ್ನ ಒಂದು ಮನೆ ಕೆಲಸ ಏನೋ ಮುಗಿದಿತ್ತು. ಬಟ್ ನನ್ನ ಒಂದು ಸೆಲ್ಫ್ ಕೇರ್ನೇ ಮಾಡಿದ್ರಾಯಿತು. ಅದ್ರ ಜೊತೆಗೇ ಈ ಒಂದು ವಿಡಿಯೋ ಕೂಡ ಶೇರ್ ಮಾಡಿದ್ರಾಯಿತು ಅಂಥೇಳಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ಅಗಸೆ ಬೀಜನ ಯೂಸ್ ಮಾಡಿಕೊಂಡು ಸಾಕಷ್ಟು ಹೇರ್ಸ್ ರಿಲೇಟೆಡು ವಿಡಿಯೋಸ್ ಇದ್ದಾವೆ. ನಿಜಕ್ಕೂ ಇದು ವಂಡರ್ಫುಲ್ ಅಂತ ಅನಿಸುತ್ತೆ. ನಾನು ವೀಕಲ್ಲಿ 1 ಟೈಮ್ ಹಚ್ಕೋತೀನಲ್ಲ, ಹೇರ್ಸ್ ಎಷ್ಟೇ ಕರ್ಲ್ ಆಗಿದ್ದರೂ ಕೂಡ, ಎಷ್ಟೇ ಗಡಿಬಿಡಿಯಲ್ಲಿ ನಾವು ಕೋಮಿಂಗ್ನ ಮಾಡಿಲ್ಲದೆ ಇದ್ದರೂ ಕೂಡ ಇದು ಒಂದನ್ನು ಅಪ್ಲೈ ಮಾಡಿದರೆ ಸಾಕು, ಕೂದಲು ತಾನೇ ಸ್ಟ್ರೇಟ್ ಅಂತ ಅನ್ಸೋಕ್ಕೆ ಶುರು ಮಾಡುತ್ತೆ. ಕೂದಲು ಸ್ಮೂತ್ ಅಂತ ಅನ್ಸೋಕ್ಕೆ ಶುರು ಮಾಡುತ್ತೆ. ಹಾಗೆ ಕೂದಲು ಗ್ರೋತ್ ಆಗಿದೆ ಏನೋ ಅಂತ ಅನ್ಸೋಕ್ಕೆ ಶುರು ಮಾಡುತ್ತೆ. ಅದ್ರ ಜೊತೆಗೇ ನನ್ನ ಕೂದಲು ದಪ್ಪ ಇದೆ, ಹೆಲ್ದಿ ಇದೆ ಅನ್ನೋಕ್ಕೂ ಶುರು ಮಾಡುತ್ತೆ. ನಿಜಕ್ಕೂ ಇದನ್ನು ಹಚ್ಕೊಂಡು ನೀವು ಪ್ರಾಕ್ಟಿಕಲಾಗಿ ನೀವು ಮಾಡಿದಾಗ ನಿಮಗೆ ಇದರ ಒಂದು ಎಫೆಕ್ಟ್ ಅನ್ನೋದು ಸಿಗುತ್ತೆ. ಜಸ್ಟ್ ಒಂದು 10 ರೂಪಾಯಲ್ಲಿ ನಾವು ಕೊಂಡ್ಕೊಂಡು ತಂದು 2 ಟೈಮ್ ಅದನ್ನು ಯೂಸ್ ಮಾಡ್ಕೋಬೋದು. 2 ಸ್ಪೂನಿಂದ 3 ಸ್ಪೂನ್ ನಿಮ್ಮ ಒಂದು ಕೂದಲು ಅಳತೆ ಪ್ರಕಾರ
ಇದನ್ನು ಕುದಿಸ್ಕೋಬೋದು. 1 ಕಪ್ ನೀರು ಹಾಕಿದರೆ ಅರ್ಧ ಕಪ್ ಆಗೋಷ್ಟು ಕುದಿಸ್ಕೊಂಡು ಹಚ್ಕೋಬೇಕು. ಅಕಸ್ಮಾತ್ ನೀವೇನಾದರೂ 1 ಗ್ಲಾಸ್ ನೀರು ಹಾಕಿ 2ರಿಂದ 3 ಚಮಚ ಅಗಸೆ ಬೀಜನ ಹಾಕಿದರೆ ಅದರ ಅರ್ಧ ಆಗೋಷ್ಟು ಅದನ್ನು ಕುದಿಸ್ಕೋಬೇಕು. ಒಂಚೂರ ಗಟ್ಟಿಯಾಗಿ, ಅಂದರೆ ಲೋಳ್ ಥರ ಇರಲ್ಲ, ಅದೇ ಥರ ಇದು ಒಂದು ಜೆಲ್ ರೀತಿಯಲ್ಲಿ ಕಾಣ್ಸೋಕ್ಕೆ ಶುರು ಮಾಡುತ್ತೆ. ಅದನ್ನು ಸೋಸ್ಕೊಂಡ್ಬಿಡೋದು ಅಷ್ಟೇ. ಬಿಸಿ ಇದ್ದಾಗೆ ಸೋಸ್ಕೊಳ್ಳಿ, ಯಾಕಂತಂದರೆ ಅದು ತಣ್ಣಗಾದ ತಕ್ಷಣ ಗಟ್ಟಿಯಾಗಿ ಅದನ್ನು ಮತ್ತೆ ಅಗಸೆ ಬೀಜದ ಜೊತೆಗೆ ಕೂಡ್ಕೊಂಡ್ಬಿಡುತ್ತೆ. ಹಾಗಾಗಿ ಬಿಸಿ ಇದ್ದಾಗಲೇ ಅದನ್ನು ನಾವು ಸೋಸ್ಕೊಂಡಿಟ್ಕೊಂಡ್ರೆ ಆರಾಮ್ಸೆ ನಾವು ಅಗಸೆ ಬೀಜದಿಂದ ಆ ಒಂದು ಜೆಲ್ ಫಾರ್ಮ್ ಇದೆಯಲ್ಲ ಅದನ್ನು ಬೇರೆ ಮಾಡ್ಕೋಬೋದು. ಅದನ್ನು ಬೇರೆ ಆದ ತಕ್ಷಣ ಜಸ್ಟ್ ಉಗುರು ಬೆಚ್ಚಗೆ ಇದ್ದಾಗಲೇ ನೀವು ಹಚ್ಕೋಬೇಕು. ಯಾಕಂದರೆ ನಮ್ಮ ಒಂದು ಕೂದಲಲ್ಲಿ ಒಂದು ಸ್ಕಾಲ್ಪ್ ಇರುತ್ತಲ್ಲ, ಆ ಸ್ಕಾಲ್ಪಿಗೆ ತೀರಾ ತಂಪು ಹತ್ತೋಕ್ಕೂ ಬಿಡಬಾರ್ದಲ್ಲ. ಸೊ ಅದಕ್ಕೋಸ್ಕರ ಒಂಚೂರು ಉಗುರು ಬೆಚ್ಚಗೆ ಇದ್ದಾಗ ಕೂಡ ನೀವು ಅಪ್ಲೈ ಮಾಡಿಕೊಡಿ. ಅದರ ಒಂದು ರಿಸಲ್ಟ್ ಚೆನ್ನಾಗಿದೆ. ಯಾಕಂದರೆ ಫೋರ್ಸಸ್ ಎಲ್ಲ ಓಪನ್ ಆಗಿಬಿಡ್ತಾವೆ. ಅಂದರೆ ಈ ಕೂದಲಲ್ಲಿ ಗ್ರೋತ್ ಅದಾವಲ್ಲ, ಗ್ರೋತ್ ಹೆಂಗಾಗ್ತಾವಲ್ಲ ಸ್ಕಾಲ್ಪಲ್ಲಿ, ಆ ಒಂದು ಸ್ಕಾಲ್ಪ್ಸ್ ಎಲ್ಲ ಸಡಿಲಗೊಳಿಸಿ ಅದ್ರ ಒಳಗಡೆಯಿಂದ ಕೂದಲು ಬೆಳಕ್ಕೆ ಶುರುವಾಗ್ತಾವೆ. ತೀರಾ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸು. ಹಾಗೆ ನೀವು ಟ್ರೈ ಮಾಡಿ, ನಿಜಕ್ಕೂ ಬಹಳ ಒಳ್ಳೆಯದಿದೆ. ಒಂದು ಸತಿ ಟ್ರೈ ಮಾಡಿ, ನಾನು ಕೇಳ್ಕೊತೀನಿ ಅಷ್ಟೇ. ಸೊ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ, ಬಟ್ ಇದು ರಿಸಲ್ಟ್ ನಿಜಕ್ಕೂ ತುಂಬಾ ಇದೆ. ನನ್ನ ಒಂದು ಪ್ರತಿಯೊಂದು ವೀಡಿಯೋದಲ್ಲಿ ಜಾಸ್ತಿ ನಾನು ಅಗಸೆ ಬೀಜನೇ ಹಚ್ಕೊಂಡಿದ್ದು ವೀಡಿಯೋನೇ ಹಾಕಿದ್ದೀನಿ. ಬೇಕಾದರೆ ಚೆಕ್ಔಟ್ ಮಾಡಿ ನೋಡಿ. ಹಿಂದೆ ಆಗಿರ್ಬೋದು, ಮುಂದೆ ಆಗಿರ್ಬೋದು, ನಾನು ಕೂದಲಿಗೆ ಸಜೆಸ್ಟ್ ಮಾಡೋದು ಒಂದೇ, ಅಗಸೆ ಬೀಜದ ಒಂದು ಜೆಲ್ ಅಂತಲೇ ಹೇಳ್ಬೋದು. ಇದು ನನ್ನ ಫೇವ್ರೇಟ್ ಆಗಿಬಿಟ್ಟೈತಿ. ಹಾಗೆ ಪ್ರತಿ ಸತಿನೂ ನಾನು ಏನು ಅಪ್ಲೈ ಮಾಡ್ಕೋತೀನಲ್ಲ ಅದನ್ನೇ ನಾನು ತೋರಿಸೋದು. ಬೇರೆ ಬೇರೆ ಎಲ್ಲ ತೋರ್ಸೋಕ್ಕೆ ಬರುತ್ತೆ, ಬಟ್ ರಿಸಲ್ಟ್ ಯಾವುದು ಒಳ್ಳೇದಿರುತ್ತಲ್ಲ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದನ್ನು ನಾನು ಕೂದಲು ಬುಡದಿಂದ ತುದಿವರೆಗೂ ಹಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಏಕಂತಂದರೆ ಪೂರ್ತಿಯಾಗಿ ಕೂದಲಿಗೆ ಹಚ್ಚಿದ್ರೇ ಆ ಒಂದು ನಮಗೆ ಗ್ರೋತ್ ಅನ್ನೋದು ಫಾಸ್ಟಾಗಿ ಆಗುತ್ತೆ. ಹಾಗೆ ಕೂದಲು ಸಿಲ್ಕಿಯಾಗಿ, ಸ್ಮೂತಾಗಿ, ಕೂದಲು ಸ್ಟ್ರೇಟಾಗಿ ಆಗುತ್ತೆ. ಸ್ಟ್ರೇಟಾಗಿ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನನಗಿದು ಫೇವ್ರೇಟ್ ಆಗಿಬಿಟ್ಟಿದೆ. ಇದನ್ನು ನಾನೀಗ ಹಚ್ಕೊಂಡು ಒಂದು 40 ನಿಮಿಷ ಬಿಡ್ತೀನಿ. ನಿಮಗೆ ಟೈಮ್ ಇಲ್ಲ ಅಂತಂದರೆ 30 ನಿಮಿಷ ನೀವು ಬಿಡ್ಬೋದು, ಬಟ್ ನಾನು 40 ನಿಮಿಷ ಬಿಡ್ತೀನಿ. ಅದು ಆ್ಯಕ್ಚುಲಿ ಜಲ್ದಿನೇ ಡ್ರೈ ಆಗುತ್ತೆ, ಬಟ್ ಆದರೂ ಕೂಡ ನಾನು ಒಂದು 40 ನಿಮಿಷನೇ ಬಿಡ್ತೀನಿ. 40 ನಿಮಿಷ ಬಿಟ್ಟು ಉಗುರು ಬೆಚ್ಚನೆ ನೀರಲ್ಲಿ ವಾಶ್ ಮಾಡಿದರೆ ಆಯಿತು. ಕೂದಲು ಎಷ್ಟೊಂದು ಸಿಲ್ಕಿ ಆಗುತ್ತೆ ಅಂತಂದರೆ, ಇವಾಗ ನೀವು ಕಂಡೀಷ್ನರಿನ ಅಪ್ಲೈ ಮಾಡಿರ್ತೀರಲ್ಲ, ಸೊ ಆ ಲೆವೆಲಿಗೆ ಈ ಒಂದು ಅಗಸೆ ಬೀಜ ಜೆಲ್ ಏನಿದೆಯಲ್ಲ ಅದು ವರ್ಕ್ ಆಗುತ್ತೆ. ನಿಜಕ್ಕೂ ಸೂಪರಾಗಿದೆ ರಿಸಲ್ಟು. ಹಾಗೆ ನೀವೆಲ್ಲ ಯಾರ್ಯಾರಿಗೆಲ್ಲ ಹೇರ್ ಗ್ರೋತ್ ಆಗ್ತೇ ಇಲ್ಲ, ಏನು ಮಾಡಿದ್ರೂ ಆಗ್ತಿಲ್ಲ ಅನ್ನೋರು ಇದನ್ನು ಒಂದು ಸತಿ ಟ್ರೈ ಮಾಡಿ. ನಿಜಕ್ಕೂ ಹೇರ್ ಗ್ರೋತ್ ಆಗುತ್ತೆ. ಇನ್ನೇನು ಹೇರ್ ವಾಶ್ ಮಾಡೋ ಟೈಮಲ್ಲಿ ನಾನೀಗ ಒಂದು ಫೇಸಿಗೆ ಪ್ಯಾಕನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಬಹಳ ಸಿಂಪಲ್ಲಾಗಿ ರೆಡಿ ಮಾಡ್ಕೋತೀನಿ. ಇದನ್ನು ನೀವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಇನ್ನೂ ಇದರ ಒಂದು ಸ್ಕಿನ್ ಮೇಲೆ ಅಪ್ಲೈ ಮಾಡಿದಾಗ ರಿಸಲ್ಟ್ ಬಹಳ ಚೆನ್ನಾಗಿ ಕೊಡುತ್ತೆ ಮತ್ತು ಹಚ್ಕೊಳ್ಳೋಕ್ಕೂ ಕೂಡ ಕಂಫರ್ಟಬಲ್ ಆಗಿರ್ತದೆ. ಬಟ್ ಇಲ್ಲಿ ನಾನು ಟೈಮ್ ಶಾರ್ಟ್ ಇರೋದ್ರಿಂದ ಅದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕಲಿಲ್ಲ. ಸೊ ಸರಿ, ಇದರಲ್ಲಿ ಜೆಲ್ ಇದೆಯಲ್ಲ ಅಷ್ಟನ್ನೇ ಯೂಸ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ಅದರಲ್ಲಿ ಒಂದು ಸ್ವಲ್ಪ ಹನಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸಾಕಲ್ಲ. ಸೊ ಒಂದಿಷ್ಟು ಜೆಲ್ಲಿದೆ, ಅದ್ರ ಜೊತೆಗೆ ಹನಿ ಮಿಕ್ಸ್ ಮಾಡ್ಕೊಂಡಿನಿ. ನನ್ನ ಒಂದು ಸ್ಕಿನ್ ಗ್ಲೋ ಆಗಲಿಕ್ಕೆ ಇಷ್ಟು ಸಾಕು. ಈ ಒಂದು ವಾರಕ್ಕೆ ನನ್ನ ಒಂದು ಸ್ಕಿನ್ ಗ್ಲೋ ಆಗಿರುತ್ತೆ ಎನಿ ಟೈಮ್. ಸಾಬೂನು ಅಥವಾ ಫೇಸ್ ವಾಶ್ ಹಚ್ಕೋ ಅವಶ್ಯಕತೆ ಇಲ್ಲ. ಈ ಒಂದು ಪ್ಯಾಕ್ ಹಚ್ಕೊಂಡ ತಕ್ಷಣ
ತುಂಬಾ ಒಳ್ಳೆಯದಿದೆ ಈ ಒಂದು ಅಕ್ಷಯ ಬೀಜದ ಫೇಸ್ ಪ್ಯಾಕು. ಕೊರಿಯನ್ಸ್ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ಈ ಸ್ಕಿನ್ನಲ್ಲಿ ನಮ್ಮ ಒಂದು ಟ್ಯಾನ್ ರಿಮೂವ್ ಮಾಡೋಕ್ಕೆ ಬಹಳನೇ ಹೆಲ್ಪ್ ಮಾಡುತ್ತೆ ಈ ಒಂದು ಅಗಸೆ ಬೀಜ. ಇದರ ಜೊತೆಗೆ ನಾನು ಒಂದು ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡೆ ಅಷ್ಟೇ. ನನ್ನ ಒಂದು ಹೇರ್ ಫಾಲು ನಿಜಕ್ಕೂ ಕಡಿಮೆ ಆಗೈತಿ ಈ ಒಂದು ಅಗಸೆ ಬೀಜನ ಮೇಲಿನ ಮೇಲೆ ಅಪ್ಲೈ ಮಾಡ್ಕೋತಾ ಇದ್ದೀನಲ್ಲ. ಹಾಗೆ ಹೇರ್ ವಾಶ್ ಮಾಡಾಯಿತು. ಹೇರ್ ವಾಶ್ ಮಾಡೋ ಟೈಮಲ್ಲಿ ಕೂಡ ನಾನು ಹೇರ್ಸ್ ತೊಳೆದ್ನಲ್ಲ, ಸೊ ಆ ಟೈಮಲ್ಲೂ ಕೂಡ ನನ್ನ ಹೇರ್ ಫಾಲ್ ಆಗಲಿಲ್ಲ. ಮೊದಲೆಲ್ಲ ಸಿಕ್ಕಾಪಟ್ಟೆ ಆಗ್ತಿದ್ವು ಹೇರ್ ಫಾಲು, ಬಟ್ ಈ ಸತಿ ಆಗಲಿಲ್ಲ. ನನಗದು ಒಂದು ಖುಷಿ ಅನ್ನಿಸ್ತು. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಎಷ್ಟು ಉದುರಿತ್ತಲ್ಲ ಅಷ್ಟನ್ನೇ ನಾನು ತೋರಿಸ್ತಾ ಇರೋದು. ನಿಜಕ್ಕೂ ನನಗೆ ಖುಷಿ ಅನ್ನಿಸ್ತು. ಹಾಗೆ ಫೇಸ್ಗೆ ಏನಾದರೂ ನಾನು ಪ್ಯಾಕ್ ಹಾಕಿದರೆ, ಏನಾದರೂ ಸ್ಕ್ರಬ್ ಮಾಡ್ಕೊಂಡಿದ್ರೆ ಅವತ್ತಿನ ದಿನ ನಾನು ಫೇಸ್ ವಾಶ್ ಮಾಡ್ಕೊಳ್ಳೋದಿಲ್ಲ. ಲೈಟಾಗಿ ಏನಾದರೂ ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಚಿ ಲಿಪ್ ಬಾಮನ್ನು ಅಪ್ಲೈ ಮಾಡಿಕೊಂಡ್ರೆ ಮುಗೀತು ಇವತ್ತಿನ ಒಂದು ಸ್ಕಿನ್ ಕೇರ್. ಹಾಗೆ ನೇಲ್ ರಿಮೂವ್ ಮಾಡ್ಕೊಂಡಿದ್ದಾಯಿತು. ಶೇಪ್ ಆದ ತಕ್ಷಣವೇ ನೇಲ್ ರಿಮೂವ್ ಮಾಡ್ಕೋಬೋದು. ನೀವು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡೋ ಹಾಗಿದ್ದರೆ ಮಾಡ್ಕೋಬೋದು. ಕಾಲಿಗೆ ಮತ್ತು ಕೈಗೂ ಕೂಡ ಇದೇ ರೀತಿ ಕ್ಲಿನ್ಸಿಂಗ್ನ ಮಾಡಿಕೊಂಡು ಸ್ವಲ್ಪ ಬಿಸಿನೀರಲ್ಲಿ ಕ್ಲಿನ್ಸ್ ಮಾಡಿಕೊಂಡು ನೆಲ್ಸಿಗೆಲ್ಲ ಶೇಪ್ ಕೊಟ್ಕೊಂಡು ನೇಲ್ ಪಾಲಿಶ್ ಹಚ್ಚಿದರೆ ಲುಕ್ಕೇ ಚೇಂಜ್ ಆಗುತ್ತೆ. ಒಂದು ರೀತಿ ಪಾರ್ಲರ್ಗಳಿಗೆ ಹೋಗಿ ನಾವೇನು ಮಾಡ್ತೀವಲ್ಲ ಅದಕ್ಕಿಂತ ಹೆಚ್ಚು ಒಂದು ಅಟ್ರಾಕ್ಷನ್ ಕಾಣಿಸುತ್ತೆ. ಸೊ ಈಗ ನನ್ನ ಒಂದು ಫೇವ್ರೆಟ್ ಇದು ನೇಲ್ ಪಾಲಿಶು ಗೋಲ್ಡನ್ ಕಲರಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಇಲ್ಲಿ ಒಂದು ನಿಮಗೆ ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ಲುಕ್ ಕ್ರಿಯೇಟ್ ಆಗಬೇಕು, ಒಂದು ನ್ಯೂ ಲುಕ್, ಆಫೀಸ್ ಲುಕ್ ಆಗಿರ್ಬೋದು. ನೀವೇನಾದರೂ ಸ್ಕೂಲ್ಗೆ ಟೀಚರಾಗಿ ವರ್ಕ್ ಮಾಡಿ ಹೋಗ್ತಾ ಇದ್ದೀರಾ, ಅಕಸ್ಮಾತ್ ಕಾಲೇಜ್ಗೆ ಹೋಗ್ತಿದ್ದೀರಾ ಅಂಥವರಿಗೆ ಒಂದು ರೀತಿ ನೇಲ್ಸ್ಗಳಿಗೆ, ನಮ್ಮ ಒಂದು ಕೈಗಳಿಗೆ ನ್ಯೂ ಲುಕ್ನೇ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇದು ಒಂದು ಟಿಪ್ಸ್ ಭಾಳ ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ಹಾಗೆ ಕೆಲವರಿಗೆ ನೇಲ್ ಪಾಲಿಶ್ ಕೂಡ ಇಷ್ಟ ಆಗಲ್ಲ, ಕೆಲವೊಬ್ಬರಿಗೆ ನೇಲ್ ಬಿಡೋದೇ ಇಷ್ಟ ಆಗಂಗಿಲ್ಲ, ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಯಾರಿಗೆಲ್ಲ ಇಷ್ಟ ಐತಲ್ಲ ಅವರು ಯೂಸ್ ಮಾಡಿ ನೋಡಿ, ಇಷ್ಟಪಟ್ಟು ವಿಡಿಯೋನ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಏನಾದರೂ ಆಗಿದ್ದರೆ ಇವು ನನ್ನ ಒಂದು ಕೆಲವೊಂದು ರುಟೀನ್ ಹೇರ್ ಕೇರ್, ಸ್ಕಿನ್ ಕೇರ್ ಮತ್ತು ನೇಲ್ ಶೇಪು, ನೇಲ್ ಕಲರಿಂಗು, ನಾನೊಂದು ಯುನಿಕ್ಕಾಗಿ ಏನೋ ಪ್ರೆಸೆಂಟೇಷನ್ ನಿಮಗೆ ಮಾಡಲಿಕ್ಕೆ ಅಂತ ಅಂದ್ಕೊಂಡು ಏನೋ ಒಂದು ಟ್ರೈ ಮಾಡಿದ್ದೇನೆ, ನಿಮಗೆಲ್ಲ ಡಿಫ್ರೆಂಟಾಗಿ ಯೂಸ್ ಆಗಲಿ ಅಂಥೇಳಿ ಒಂದು ಇನ್ಫಾರ್ಮೇಷನ್ ವಿಡಿಯೋ ಒಳ್ಳೆಯ ರೀತಿಯಲ್ಲಿ. ಸೊ ಇಲ್ಲಿ ನಾನು ನನ್ನ ಒಂದು ಗೋಲ್ಡನ್ ಕಲರ್ ವಾಚನ್ನು ಹಾಗೆ ಗೋಲ್ಡ್ ರಿಂಗು ಹಾಕ್ಕೊಂಡು ಸೊ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಬ್ಯಾಕ್ ಕ್ಯಾಮ್ರಾ ಅಷ್ಟು ಸರಿ ಅನ್ನಿಸ್ಲಿಲ್ಲ, ಬಟ್ ಫ್ರಂಟ್ ಕ್ಯಾಮ್ರಾದಿಂದ ನಾವು ನೋಡ್ತಿರ್ಬೋದು ನನ್ನ ಕೈ ನಿಜವಾಗ್ಲೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ. ನೇಲು ಮತ್ತು ನೇಲ್ ಪಾಲಿಶು ಆಗಿರ್ಬೋದು, ನನ್ನ ಒಂದು ಫಿಂಗರ್ಸ್ ಆಗಿರ್ಬೋದು. ಸೊ ನಾನು ಒಂದು ಹ್ಯಾಂಡ್ ಕೂಡ ಟ್ಯಾನ್ ರಿಮೂವ್ ಆಗಿದೆ. ಆ ಒಂದು ಪ್ಯಾಕನ್ನೇ ನಾನು ಅಪ್ಲೈ ಮಾಡಿಕೊಂಡು ಸ್ಕ್ರಬ್ಬನ್ನು ಮಾಡಿರೋದು. ಹಾಗೆ ಈಗ ಕೂದಲನ್ನು ಡ್ರೈ ಮಾಡೋ ಸಮಯ. ಡ್ರೈ ಮಾಡುವಾಗ ಅತಿಯಾಗಿ ಬಟ್ಟೆಯಿಂದ ಉಜ್ಜಲೂಬಾರ್ದು, ಹಾಗೆ ಝಾಡಿಸ್ಲೂಬಾರ್ದು. ಇವು ಎರಡನ್ನು ಬಿಟ್ಟು ಈ ರೀತಿ ಕೈಯಿಂದನೇ ಅದನ್ನು ಬಿಡಿ ಬಿಡಿಯಾಗಿ ಸ್ಲೋಲಿ ಮಾಡ್ತಾ ಒಂದು 10ರಿಂದ 15 ನಿಮಿಷ ಮಾಡ್ಕೋಬೇಕು. ಹಾಗೆ ಇದರಿಂದ ಕೂದಲಿಗೆ ಮಸಾಜ್ ಕೂಡ ಮಾಡ್ದಂಗೆ ಆಗುತ್ತೆ. ಹಾಗೆ ಕೂದಲು ಡ್ರೈ ಆಗೋಕ್ಕೆ ಶುರುವಾಗುತ್ತೆ. ಆಮೇಲೆ ಕೂದಲು ತೊಡಕು ಏನಿರ್ತೈತಲ್ಲ ಅದು ತೊಡಕು ಕೂಡ ಬಿಟ್ಟು ಹೋಗುತ್ತೆ ಈ ಒಂದು ಟ್ರಿಕ್ಕಿಂದ. ಸೊ ನಾನು ಇದೇ ಥರನೇ ಕೂದಲನ್ನ ಒಣಗಿಸ್ಕೊಳ್ಳೋದು. ಕೆಲವೊಂದು ಸತಿ ಕೆಲವೊಂದು ಮೆಥಡ್ ಚೇಂಜ್ ಆದರೂ ಸ್ಲೋಲಿನೇ ಮಾಡಬೇಕು ಕೂದಲಿಗೆ. ಹಾಗೆ ನೋಡ್ತಿರ್ಬೋದು ಸ್ಕಿನ್ ಕೇರ್ ಜೊತೆಗೆ ಹೇರ್ ಕೇರ್ ಕೂಡ ಆಯಿತು. ಹಾಗೆ ನನ್ನ ಮುಖದ ಮೇಲೆ ಗ್ಲೋ ಕೂಡ ಬಂತು, ಅದ್ರ ಜೊತೆಗೆ ಕೂದಲು ಕೂಡ ಶೈನಿಂಗ್ ಆಗಿ ಹೊಳಿತಾ ಇದ್ದಾವೆ. ಸೇಮ್ ಟು ಸೇಮ್ ಕಂಡೀಷ್ನರಿ ಲುಕ್ಕು. ನೆಕ್ಸ್ಟ್ ಡೇ ಅದನ್ನ ಫೈನಲ್ ಲುಕ್ ನೀವು ನೋಡೋದಾದರೆ ಪೂರ್ತಿಯಾಗಿ ಒಣಗಿತ್ತು. ಅದನ್ನು ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ.
ನೋಡ್ತಿರ್ಬೋದು ಸ್ಕೂಲ್ ಎಷ್ಟು ಸಿಲ್ಕಿ ಆಗಿದ್ದಾವೆ. ಹಾಗೆ ನನ್ನ ಫೇಸ್ ಕೂಡ ಸಿಕ್ಕಾಪಟ್ಟೆ ಗ್ಲೋ ಆಗಿ ಶೈನಿಂಗ್ ಆಗಿ ಎಕ್ದಮ್ ರೆಡಿ ಪೊಸಿಷನಲ್ಲಿ ತೋರಿಸ್ತಾ ಇರೋದು. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ನೆಕ್ಸ್ಟ್ ಒಂದು ಒಳ್ಳೆ ಟಿಪ್ಸೊಂದಿಗೆ ಮತ್ತೆ ಬರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.